ಹಲೋ ಎವ್ರಿವನ್, ವೆಲ್ಕಮ್ ಟು ಟೆಕ್ ಅಡ್ಡ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವೀಡಿಯೋಸ್ನ ಮೊದಲು ನೋಡ್ತೀರಾ. ಫ್ರೆಂಡ್ಸ್, ನಾವಿವತ್ತು ನಿಮಗೆ ಏನು ಹೇಳ್ತಿದ್ದೀವಿ ಅಂದರೆ, ನೀವು ನಿಮ್ಮ ಪಾಸ್ವರ್ಡ್ಗಳನ್ನ ಯಾವ ಥರ ಹಾಕಿದ್ದೀರಾ ಅಂದರೆ ಯಾವ ಥರ ಕ್ರಿಯೇಟ್ ಮಾಡಿದ್ದೀರಾ. ಈಗ ನಿಮ್ಮ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ನಮ್ಮ ಜಿಮೇಲ್ ಆಗಿರ್ಬೋದು, ಇವೆಲ್ಲ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ನೀವು ನಿಮ್ಮ ಪಾಸ್ವರ್ಡ್ಸ್ನ ಹಾಕ್ತೀರಾ. ಆದರೆ ಎಲ್ಲ ಒಂದು ತಪ್ಪು ಮಾಡ್ತೀರಾ. ನೀವೆಲ್ಲ ಹಾಕೋ ಪಾಸ್ವರ್ಡ್ಸ್ ಬಂದುಬಿಟ್ಟು ಕೆಲವು ಜನ, ಎಲ್ಲರೂ ಅಂತ ಹೇಳಲ್ಲ, ಕೆಲವು ಜನ ಏನಂತ ಹಾಕ್ತೀರಾ ಪಾಸ್ವರ್ಡ್ ಅಂದರೆ, ಅವ್ರ ಹೆಸರು ಹಾಕ್ತಾರೆ, ಆ ಹೆಸರು ಮುಂದೆ ನಂಬರ್ಸ್ ಹಾಕ್ತಾರೆ, ಅಥವಾ ಅವ್ರ ಜಿಮೇಲ್ ಐ ಡಿ ಹಾಕ್ತಾರೆ, ಜಿಮೇಲ್ ಐ ಡಿ ಕೆಳಗಡೆ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತವೆ. ಇದು ಎಷ್ಟು ಸೇಫ್ ಗೊತ್ತಾ ಫ್ರೆಂಡ್ಸ್? ನಿಮಗಿದು ಸೇಫ್ ಅನಿಸುತ್ತಾ? ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಯಾವುದು ಸೇಫ್ ಅಲ್ಲ. ಯಾಕಂದರೆ ನಿಮ್ಮ ಪಾಸ್ವರ್ಡ್ಸ್ನ ಅಥವಾ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಯೂಸ್ ಆಗ್ತಿರೋ ಎಲ್ಲ ಐ ಡಿಗಳನ್ನ ಹ್ಯಾಕ್ ಮಾಡ್ಬೋದು. ಭಾಳ ಈಸಿಯಾಗಿ ಹ್ಯಾಕ್ ಮಾಡ್ಬೋದು ಫ್ರೆಂಡ್ಸ್. ಹೇಗೆ ಅಂದರೆ, ಕೆಲವು ಜನ ನಿಮಗೆ ಕಾಲ್ ಮಾಡ್ತಾರೆ, ನೀವು ಇಷ್ಟು ದುಡ್ಡು ಗೆದ್ದಿದ್ದೀರಾ, ನಿಮ್ಮ ಡೀಟೇಲ್ಸ್ ಕೊಡಿ, ನಿಮ್ಮ ಮೇಲ್ ಐ ಡಿ ಹೇಳಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಫುಲ್ ಡೀಟೇಲ್ಸ್ನ ತೊಗೊಂಡ್ಬಿಟ್ಟು ನೆಕ್ಸ್ಟು ಬೇರೆ ಪ್ರೊಸೀಜರಿಗೆ ಹೋಗ್ತಾರೆ. ಯಾವ ಥರ ಅಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳಿಗೆ ಬರ್ತಾರೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಿಮ್ಮ ಎಫ್ ಬಿಲಿ ನಿಮ್ಮದೊಂದು ಅಕೌಂಟ್ ಇದೆ ಅಂದರೆ, ಆ ಅಕೌಂಟಲ್ಲಿ ಅವ್ರು ಏನು ಮಾಡ್ತಾರೆ, ನಿಮಗೇನು ಫೇವ್ರೇಟು ಅಂದರೆ, ನೀವು ಇಷ್ಟಪಡುವಂಥ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ಸೆಲ್ ಫೋನ್ ಆಗಿರ್ಬೋದು, ನೀವೇನು ಇಷ್ಟಪಡ್ತೀರಾ, ನಿಮ್ಮ ಫೇವ್ರೇಟ್ಸ್ ಏನಿದೆ ಏನಿಲ್ಲ, ನೀವೆಲ್ಲಿದ್ದೀರಾ ಎಲ್ಲ ತಿಳ್ಕೊತಾರೆ. ನೆಕ್ಸ್ಟು ಒಂದು ಕಾಂಬಿನೇಷನ್ನ ಕ್ರಿಯೇಟ್ ಮಾಡ್ತಾರೆ ಫ್ರೆಂಡ್ಸ್ ಹ್ಯಾಕರ್ಸ್. ಇದು ಫಸ್ಟ್ ಪ್ರೊಸೀಜರ್ ಅವ್ರದ್ದು. ಕಾಂಬಿನೇಷನ್ನ ಕ್ರಿಯೇಟ್ ಮಾಡ್ತಾರೆ. ಏನು ಕಾಂಬಿನೇಷನ್ ಅಂದರೆ, ನಿಮ್ಮ ನೇಮ್, ನಿಮ್ಮ ಫೋನ್ ನಂಬರ್ ಹಾಕ್ತಾರೆ, ಟ್ರೈ ಮಾಡ್ತಾರೆ, ಬಟ್ ಓಪನ್ ಆಗೋಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ, ಅದೇ ಪ್ರೊಸೀಜರ್ನ ಉಲ್ಟಾ ಮಾಡ್ತಾರೆ. ಫಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕ್ತಾರೆ, ನೆಕ್ಸ್ಟ್ ನಿಮ್ಮ ನೇಮ್ ಹಾಕ್ತಾರೆ. ಯಾವುದರಲ್ಲಾದರೂ ಒಂದು ಮಾತ್ರ ಪಾಸ್ವರ್ಡ್ ಕ್ಲಿಕ್ ಆಗೇ ಆಗುತ್ತೆ ಫ್ರೆಂಡ್ಸ್. ಒಂದು 30 to 50 ಕಾಂಬಿನೇಷನ್ಸ್ನ ಅವ್ರು ಪ್ರಿಪೇರ್ ಮಾಡ್ಕೊಂಡೆ ನಿಮ್ಮ ಐ ಡಿನ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡೋದು ಫ್ರೆಂಡ್ಸ್. ಇನ್ನೊಂದೇನು ಅಂದರೆ, ನೀವುಗಳು ಯೂಸ್ ಮಾಡುವಂಥ ಪಾಸ್ವರ್ಡು ಭಾಳ ಈಸಿಯಾಗಿ ಹ್ಯಾಕ್ ಆಗ್ತವೆ. ಭಾಳ ಜನ ಅವ್ರ ಹೆಸರು, ಗರ್ಲ್ ಫ್ರೆಂಡ್ಸ್ ಹೆಸರು ಇದೆಲ್ಲ ಹಾಕ್ತಾರೆ, ಬಟ್ ಅದು ಫ್ರೆಂಡ್ಸ್ ನೀವು ಹಾಕೋದು ನಿಜವಾಗ್ಲೂ ಸೇಫ್ ಅಲ್ಲ. ನೀವು ಪಾಸ್ವರ್ಡ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂದರೆ, ಫಸ್ಟ್ ಬಂದುಬಿಟ್ಟು ಒಂದು ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾದ ಒಂದು ಬುಕ್ ನೇಮ್ ಹಾಕಿ, ಅದ್ರ ಜೊತೆಗೆ ಅಥವಾ ನಿಮಗೇನು ಫೇವ್ರೇಟ್ ಇದೆ ಅದೊಂದು ಮಾತ್ರ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಹ್ಯಾಶ್ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು ಸ್ಪೆಷಲ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ನಂಬರ್ಸ್ ಹಾಕಿ, ಆ ನಂಬರ್ಸ್ ನಂಬರ್ಸ್ ಜೊತೆಗೆ ಲೆಟರ್ಸ್ನ ಸೆಂಟ್ರಲ್ಲಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇದೊಂದು ಮಿಕ್ಸ್ಚರ್ ಆಗಿಬಿಡುತ್ತೆ ಪಾಸ್ವರ್ಡ್ದು. ಹ್ಯಾಕರ್ಸಿಗೆ ಆಗಲಿ ಅಥವಾ ನಿಮ್ಮ ಪಾಸ್ವರ್ಡ್ನ ಯಾರಾದರೂ ನಿಮ್ಮ ಫ್ರೆಂಡ್ಸೇ ಆಗಿರಲಿ ಬ್ರೇಕ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಆ ಎಲ್ಲ ಪಾಸ್ವರ್ಡ್ ನೀವೇನು ಹಾಕಿರ್ತೀರ, ಆ ಎಲ್ಲ ಪಾಸ್ವರ್ಡ್ಸಲ್ಲೂ ಅಪ್ಪರ್ ಕೇಸ್, ಲೋವರ್ ಕೇಸ್ ಮತ್ತು ನ್ಯೂಮರಿಕ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇವು 4 ಮಿಕ್ಸ್ ಆಗಿರ್ತವೆ ಫ್ರೆಂಡ್ಸ್. ಆದ್ದರಿಂದ ನಿಮ್ಮ ಪಾಸ್ವರ್ಡ್ನ ಹ್ಯಾಕ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ಪಾಸ್ವರ್ಡ್ ಯೂಸ್ ಮಾಡಿ. ಯಾವ ಥರ ಅಂದರೆ, ಅಪ್ಪರ್ ಕೇಸ್, ಲೋವರ್ ಕೇಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಜೊತೆಗೆ ನ್ಯೂಮರಿಕ್ ಹಾಕಿ. ಇದನ್ನು ಫುಲ್ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದರಿಂದ ನಿಮಗೇನಾಗುತ್ತೆ ಅಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಐ ಡಿಗಳನ್ನ ಯಾರೂ ಹ್ಯಾಕ್ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ಸ್. ಅದು ಯಾರು ಹ್ಯಾಕ್ ಮಾಡ್ತಾರೆ ಅಂದರೆ, ಬಹಳನೇ ಎಕ್ಸ್ಪೀರಿಯನ್ಸ್ ಇರೋ ಹ್ಯಾಕರ್ಸು ನಿಮ್ಮ ಐ ಡಿನ ಹ್ಯಾಕ್ ಮಾಡ್ತಾರೆ. ಅದು ಹೇಗೆ ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಒಂದು ಮೇಲ್ ಬರುತ್ತೆ. ಮೇಲಲ್ಲಿ ಏನಿರುತ್ತೆ ಅಂದರೆ, ನೀವು ಇಷ್ಟು ಅಮೌಂಟ್ನ ನೀವು ಗೆದ್ದಿರೋ ಅಮೌಂಟ್ನ ನೀವು ಕ್ಲೈಮ್ ಮಾಡ್ಕೋಬೇಕು ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಲಿಂಕ್ ಮೇಲೆ ಕ್ಲಿಕ್ ಆದ ಸೆಕೆಂಡಿಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಆ್ಯಪು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಆ ಆ್ಯಪ್ ಯಾವುದು ಏನು ಅಂತ ನಿಮಗೂ ಗೊತ್ತಿರಲ್ಲ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ, ನಿಮಗೆ ಗೊತ್ತಿಲ್ಲದಲೇ ಆಗುತ್ತೆ. ಆ ಆ್ಯಪ್ ಏನು ಮಾಡ್ತಿರುತ್ತೆ ಅಂದರೆ, ನೀವು ಹಾಕೋ ಪ್ರತಿಯೊಂದು ಪಾಸ್ವರ್ಡ್ಸ್, ಮೇಲ್ ಐ ಡಿಸ್ ಏನೇ ಇರ್ಬೋದು ನಿಮ್ಮ ಫೋನಲ್ಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಲಿಂಕ್ಸ್, ಬ್ಯಾಂಕ್ ಅಕೌಂಟ್ಸ್ ಏನೇ ಇರ್ಬೋದು, ಎಲ್ಲನೂ ರೀಡ್ ಮಾಡ್ತಾ ಇರುತ್ತೆ. ಅದೇನು ಮಾಡುತ್ತೆ, ನಿಮ್ಮ ಪಾಸ್ವರ್ಡ್ಸ್ನ ತೊಗೊಳುತ್ತೆ, ನಿಮ್ಮ ಮೇಲ್ ಐ ಡಿನ ತೊಗೊಳುತ್ತೆ, ಇದೆಲ್ಲ ತೊಗೊಂಡ್ಬಿಟ್ಟು ಹ್ಯಾಕರ್ಸಿಗೆ ಕೊಡುತ್ತೆ. ನೀವೆಲ್ಲ ಹೇಳ್ಬೋದು, ನಮ್ಮ ಪಾಸ್ವರ್ಡ್ ತೊಗೊಂಡು ಏನು ಮಾಡ್ತಾರೆ, ಅದರಿಂದ ಏನು ಬೆನಿಫಿಟ್ಟು, ನಮ್ಮ ಐ ಡಿಲಿ ಏನೂ ಇಲ್ಲ ಫ್ರೆಂಡ್ಸ್. ನಿಮ್ಮ ಐ ಡಿಗಳನ್ನ ಡಾರ್ಕ್ ವೆಬ್ಬಲ್ಲಿ ಸೇಲ್ ಮಾಡ್ತಾರೆ. ಪಾಸ್ವರ್ಡ್ಸ್ ವಿತ್ ಐ ಡಿ ಇದನ್ನು ಡಾರ್ಕ್ ವೆಬ್ಬಲ್ಲಿ ಸೇಲ್ ಮಾಡ್ತಾರೆ. ಇದನ್ನು ತೊಗೊಂಡವರು ಏನು ಮಾಡ್ತಾರೆ ಅಂದರೆ, ಇಲ್ಲೀಗಲ್ ಆ್ಯಕ್ಟಿವಿಟೀಸಿಗೆ ನಿಮ್ಮ ಅಕೌಂಟ್ನ ಯೂಸ್ ಮಾಡ್ತಾರೆ. ವಿತ್ ಐ ಪಿ ಅಡ್ರೆಸ್ನ ಚೇಂಜ್ ಮಾಡಿ. ಅಂದರೆ ಐ ಪಿ ಅಡ್ರೆಸ್ ಅಂದರೆ, ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಅಂದರೆ ಅವರ ಎಕ್ಸಾಕ್ಟ್ ಲೊಕೇಶನ್ ಸಿಗಲ್ಲ, ಬಟ್ ಐ ಡಿ ಯಾವ್ದು ಯೂಸ್ ಆಗ್ತಿದೆ, ನಿಮ್ಮದೇ ಆಗಿರ್ಬೋದು ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ, ಯಾರು ಬೇಕಾದರೂ ಆಗ್ಬೋದು. ಅವ್ರ ಐ ಡಿ ಯೂಸ್ ಆಗ್ತಿದೆ ಅಂದರೆ ಪಕ್ಕಾ ಸೈಬರ್ ಕ್ರೈಮ್ ಅವರು ಯಾರ ಐ ಡಿಯಿಂದ ಏನು ಆ್ಯಕ್ಟಿವಿಟಿ ನಡೀತಿದೆಯೋ ಆ ಐ ಡಿ ಯಾರಿಗೆ ಓನ್ ಆಗಿರುತ್ತೆ ಆ ಐ ಡಿ ಓನರ್ನ ಹಿಡ್ಕೊತಾರೆ ಫ್ರೆಂಡ್ಸ್. ಇದರಿಂದ ಪ್ರಾಬ್ಲಮ್ಸ್ ಭಾಳನೇ ಆಗ್ತಾ ಹೋಗುತ್ತೆ ನಿಮಗೆ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಪಾಸ್ವರ್ಡ್ಸ್ನ ಬಂದುಬಿಟ್ಟು ಒಂದು ಡಿಫಿಕಲ್ಟ್ ವೇಯಲ್ಲಿ ಹಾಕಿ. ಇದರಿಂದ ನಿಮ್ಮ ಐ ಡಿನೂ ಸೇಫ್ ಆಗಿರುತ್ತೆ, ಜೊತೆಗೆ ಹ್ಯಾಕರ್ಸಿಗೂ ಸ್ವಲ್ಪ ಕಷ್ಟ ಆಗುತ್ತೆ,
ಪ್ರೊಫೆಷ್ನಲ್ ಹ್ಯಾಕರ್ಸ್ ಬಂದುಬಿಟ್ಟು ಟ್ರೈ ಮಾಡ್ಬೋದು, ಹ್ಯಾಕ್ ಮಾಡ್ತಾರೋರು. ಅವರಿಂದನೂ ಉಳ್ಕೋಬೇಕು ಅಂದರೆ ನೀವು ಅವ್ರು ಕಳಿಸೋ ಲಿಂಕ್ನ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು. ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ವಿತಿನ್ ಅ ಸೆಕೆಂಡ್ ನಿಮ್ಮ ಪ್ರತಿಯೊಂದು ಡಾಟಾನು ಅವ್ರ ಹತ್ರ ಹೋಗುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ.